ಇಡ್ಲಿ ಉಪ್ಪಿಟ್ಟು ರೆಸಿಪಿ. ಈ ಥರ ಒಮ್ಮೆ ಉಪ್ಪಿಟ್ಟು ಟ್ರೈ ಮಾಡಿ ನೋಡಿರಿ, ಸಖತ್ ಟೇಸ್ಟಿಯಾಗಿರುತ್ತೆ. ಕಡಾಯಿ ಬಿಸಿ ಆದ ಬಳಿಕ ಎಣ್ಣೆ ಹಾಕಿರಿ. ಎಣ್ಣೆ ಬಿಸಿ ಆದ ಬಳಿಕ ಸಾಸ್ವೆ ಹಾಕಿರಿ. ಸಾಸ್ವೆ ಎಣ್ಣೆ ಹುರಿರಿ. ಅದು ಸ್ವಲ್ಪ ಜೀರಿಗೆ ಹಾಕಿರಿ. ಜೀರಿಗೆನೂ ಎಣ್ಣೆ ಹುರ್ಕೋರಿ. ಉಳ್ಳಾಗಡ್ಡಿ ಹಾಕಿರಿ. ಉಳ್ಳಾಗಡ್ಡಿನೂ ಚೆಂದಾಗಿ ಎಣ್ಣೆಗೆ ಹುರ್ಕೋರಿ. ಉಳ್ಳಾಗಡ್ಡಿ ಆದ ಬಳಿಕ ಕರಿಬೇವು ಹಾಕಿರಿ. ಕರಿಬೇವು ಹಾಕಿ ಅದನ್ನು ಹುರ್ಕೋರಿ ಚೆಂದಾಗಿ. ಅದು ಹುರಿದಿದ್ದಾದ ಬಳಿಕ ವಟಾಣಿ ಇರ್ತದಲ್ಲ, ವಟಾಣಿ ಹಾಕಿರಿ. ವಟಾಣಿನೂ ಚೆಂದಾಗಿ ಫ್ರೈ ಮಾಡ್ಕೋರಿ. ವಟಾಣಿ ಫ್ರೈ ಆದ ಬಳಿಕ ಕಟ್ ಮಾಡಿರೋ ಗಾಜರ್ ಹಾಕಿರಿ. ಗಾಜರ್ ಹಾಕಿ ಅದನ್ನು ಚೆಂದಾಗಿ ಫ್ರೈ ಮಾಡ್ಕೋರಿ. ಅದು ಫ್ರೈ ಆದ ಬಳಿಕ ಕಟ್ ಮಾಡಿರೋ ಟೊಮಾಟೊ ಹಾಕಿರಿ. ಟೊಮಾಟೊನೂ ಚೆಂದಾಗಿ ಫ್ರೈ ಮಾಡ್ಕೋರಿ. ಅದು ಫ್ರೈ ಆದ ಬಳಿಕ ಸ್ವಲ್ಪ ಅರ್ಶಿಣ ಪುಡಿ ಹಾಕಿರಿ. ಅರ್ಶಿಣ ಪುಡಿನೂ ಫ್ರೈ ಮಾಡ್ಕೋರಿ. ಅರ್ಶಿಣ ಪುಡಿ ಹಾಕಿದ ಬಳಿಕ ಚೆಂದಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋರಿ. ಅದು ಮಿಕ್ಸ್ ಮಾಡಿದಾದ ಬಳಿಕ ನಮ್ಮ ಹತ್ರ ಏನು ಇಡ್ಲಿ ಇರ್ತದಲ್ಲ, ಅದನ್ನೆಲ್ಲ ಪುಡಿ ಮಾಡ್ಕೊಂಡು ಆ ಇಡ್ಲಿ ಈ ಥರ ಹಾಕಿ ಅದನ್ನ ಚೆಂದಾಗಿ ಮಿಕ್ಸ್ ಮಾಡ್ಕೋರಿ. ಇದು ಮಿಕ್ಸ್ ಮಾಡ್ಕೊಂಡು ಆದ ಬಳಿಕ ನೋಡ್ಬೋದು ಇಡ್ಲಿ ಉಪ್ಪಿಟ್ಟು ರೆಡಿ ಆಗ್ತದೆ. ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿದ್ರೆ ರೆಡಿ ಆಯ್ತು ನಮ್ದು ಉಪ್ಪಿಟ್ಟು. ಈ ಥರ ರೆಸಿಪಿ ನಿಮ್ಗೆ ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಿರಿ. ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ.